ಇವತ್ತು ನಾಮಿನೇಷನ್ ಹಾಕಲಿಕ್ಕೆ ಉಮೇಶ್ ಮೇಟಿಯವರು ನಾಮಿನೇಷನ್ ಹಾಕ್ತಾ ಇದ್ರು. ನಾನು ಅಧ್ಯಕ್ಷರು ನಾವೆಲ್ಲರೂ ಕೂಡ ಮತ್ತೆ ಗೋಪಿನಾಥ್ ಎಐಸಿಸಿ ಸೆಕ್ರೆಟರಿ ನಾವೆಲ್ಲರೂ ಕೂಡ ಬಂದಿದ್ದು ನಾಮಿನೇಷನ್ ಹಾಕಿದ್ದೀವಿ. ಇದು ಒಂದು ಉಪಚುನಾವಣೆ. ಮೇಟಿಯವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿದ್ದರು. HY ಮೇಟಿಯವರು ಅವರು ಮಧ್ಯದಲ್ಲೇ ಕಾಲುವಾದರು. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅವರು ಕಾಲುವಾಗ್ತಾರೆ, ಉಪಚುನಾವಣೆ ಬರ್ತದೆ ಅಂತೇಳಿ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಉಪಚುನಾವಣೆ ಅನಿವಾರ್ಯವಾಗಿ ಬಂದಿದೆ. ಆ ಸ್ಥಾನ ಭರ್ತಿ ಮಾಡಲಿಕ್ಕೆ ಅವರ ಕುಟುಂಬದವರೇ ಆದಂಥ ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಇವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಜನರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಈ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಕೇಳಿದ್ದೀವಿ, ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಿದ್ದೀವಿ, ಆಮೇಲೆ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಎಲ್ಲರೂ ಕೂಡ ಮೇಟಿಯವರ ಕುಟುಂಬದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ನಾನು ಕೂಡ ಕರೆದು ಮಾತಾಡಿದ್ದೆ. ಮೇಟಿಯವರ 4 ಮಕ್ಕಳನ್ನ ಕರೆದು ಮಾತಾಡಿದ್ದೆ. ಅವರು ಯಾರಿಗಾರು ಕೊಡಿ, ಹೈಕಮಾಂಡ್ನವರು ಯಾರಿಗಾರು ತೀರ್ಮಾನ ಮಾಡ್ತದೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಉಮೇಶ್ ಮೇಟಿಯವರನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಏನು ಮಾತು ಜನರಿಗೆ ಕೊಟ್ಟಿದ್ದೀವಿ ಆ ಮಾತುಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಮಾಡಿದ್ದೀವಿ. ಹಿಂದೆ 2013ರಿಂದ 2018ರವರೆಗಿರುವಾಗಲೂ ಮಾಡಿದ್ದೀವಿ. ಈಗಲೂ 3 ವರ್ಷ ಆಗ್ತಾ ಇದೆ ನಮ್ಮ ಸರ್ಕಾರ ಬಂದು. 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಅವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ಒಂದೇ ವರ್ಷದಲ್ಲಿ ನಾವು ಏನು ಚುನಾವಣಾ ಸಂದರ್ಭದಲ್ಲಿ ಏನು ಹೇಳಿದ್ದೋ ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳನ್ನು ಅವನ್ನೆಲ್ಲನೂ ಕೂಡ ಜಾರಿ ಮಾಡಿದ್ದೀವಿ. ಒಂದೇ ವರ್ಷದಲ್ಲಿ ಜಾರಿ ಮಾಡಿದ್ದೀವಿ. ಅದಕ್ಕೆ ಸುಮಾರು 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ. 1 ಲಕ್ಷಕ್ಕೂ ಫೆಬ್ರವರಿವರೆಗೆ 1,21,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ. ಪ್ರತಿ ವರ್ಷ 51,000, 52,000 ಖರ್ಚು ಮಾಡ್ತಾ ಇದ್ದೀವಿ. ಬಿಜೆಪಿಯವರು ಹೇಳ್ತಾ ಇದ್ರು ನೀವು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದರೂ ಮಾಡಿದ್ದೀವಿ. ಇವತ್ತು ಎಲ್ಲರೂ ಇಡೀ ರಾಜ್ಯದ ಜನ ಖುಷಿಯಿಂದ ಇದ್ದಾರೆ. ಅದಕ್ಕೋಸ್ಕರನೇ ಕೆಲವು ತಿಂಗಳ ಹಿಂದೆ ಬೈ ಎಲೆಕ್ಷನ್ ನಡೀತು ರಾಜ್ಯದಲ್ಲಿ. ಚನ್ನಪಟ್ಟಣ, ಸಿಗ್ಗಾಂವ್ ಮತ್ತು ಸಂಡೂರು 3 ಕಡೆ ನಾವು ಗೆಲ್ಲಿಲ್ವಾ? ಆಗಲೂ ಬಿಜೆಪಿಯವರು ನಾವು ಗೆಲ್ಲದೇ ಇಲ್ಲ ಅಂತ ಅಪಪ್ರಚಾರ ಮಾಡಿದ್ರು, ಸುಳ್ಳು ಹೇಳಿದ್ರು. ಗೆಲ್ಲಿಲ್ವಾ? ಅದು ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ. ಸೊ ಅದರಿಂದ ಬಿಜೆಪಿಯವರು ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಹಿಂದುತ್ವ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅವರು ಅಧಿಕಾರದಲ್ಲಿದ್ದಾಗ ಏನು ಕೆಲಸ ಮಾಡಲಿಲ್ಲ. ಈಗ ಅಪರ್ ಕೃಷ್ಣ 3ನೇ ಹಂತ ಮಾಡಿದ್ರ? ಏನು ಮಾಡಲಿಲ್ಲ. 4 ವರ್ಷ ಅಧಿಕಾರದಲ್ಲಿದ್ದರು, ಏನು ಮಾಡಲಿಲ್ಲ. ಈಗ ನಾವು ತೀರ್ಮಾನ ಮಾಡಿದ್ದೀವಿ, ಕನ್ಸೆಂಟ್ ಅವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕನ್ಸೆಂಟ್ ಅವಾರ್ಡ್ ಮೂಲಕ ಖರೀ ಜಮೀನಿಗೆ ಅಂದರೆ ನೀರಾವರಿ ಜಮೀನಿಗೆ 40 ಲಕ್ಷ ರೂಪಾಯಿ, ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಜೆಟ್ನಲ್ಲಿ ದುಡ್ಡು ಕೂಡ ಇಟ್ಟಿದ್ದೀವಿ. ಈ ವರ್ಷದಿಂದ
ಈಗಾಗಲೇ ಪ್ರಾರಂಭ ಆಗಿದೆ. ಮೊನ್ನೆ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡಕ್ಕೆ ಬಂದಿದ್ದಾಗ ಚಾಲನೆ ಮಾಡಿದ್ದೀವಿ. ಬಾಗಲಕೋಟೆಯಲ್ಲೇ ಚಾಲನೆ ಮಾಡಿದ್ದೀವಿ. ಅದರಿಂದ ನಾವು ಏನು ಹೇಳ್ತೀವಿ ಅದನ್ನು ಮಾಡೇ ಮಾಡ್ತೀವಿ. ಈಗ 3-4 ವರ್ಷದಲ್ಲಿ ಎಲ್ಲ ಪರಿಹಾರವನ್ನು ಜಮೀನುಗಳು ಮುಳುಗಡೆ ಆಗ್ತಾವಲ್ಲ, ಆ ಜಮೀನು ಕಾಲುವೆಯಲ್ಲಿ ಮುಳುಗಡೆ ಆಗ್ತಾವಲ್ಲ, ಆ ಜಮೀನುಗಳಿಗೆಲ್ಲ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.